ಬೆಂಗಳೂರಿನಲ್ಲಿ ಕಾರ್ನಲ್ಲಿ ತೆಗೆದುಕೊಂಡು ಹೋಗ್ತಾ ಇದ್ದಂತಹ ಬರೋಬ್ಬರಿ 9 ಕೋಟಿ ರೂಪಾಯಿಯನ್ನ ಸೀಸ್ ಮಾಡಲಾಗಿದೆ. ಬೆಂಗಳೂರಿನಲ್ಲಿ ಕಂತೆ ಕಂತೆ ಅಕ್ರಮ ನೋಟ್ಗಳು ಪತ್ತೆಯಾಗಿದೆ. ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸರು ಖಾಸಗಿ ವಾಹನವನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಆದಾಯ ತೆರಿಗೆ ಅಧಿಕಾರಿಗಳಿಂದ ಪೊಲೀಸರಿಗೆ ಮಾಹಿತಿ ಸಿಗ್ತಾ ಇದ್ದಂತೆ ಪೊಲೀಸರು ಖಾಸಗಿ ವಾಹನವನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ವೀರಸಂದ್ರ ಸಿಗ್ನಲ್ ಬಳಿ ಕ್ರೆಟಾ ಕಾರನ್ನ ತಡೆದು ಪೊಲೀಸರು ಪರಿಶೀಲನೆ ನಡೆಸಿದಾಗ ಕೋಟಿ ಕೋಟಿ ಹಣ ಪತ್ತೆಯಾಗಿದೆ. ಈ ಕಾರ್ ಹಾಗೂ ಹಣ ಸಿಂಧು ಜುವೆಲರ್ಸ್ ಮಾಲೀಕ ಸಚಿನ್ಗೆ ಸೇರಿದ್ದು ಎನ್ನಲಾಗ್ತಿದ್ದು, ಕಳೆದ 18ರಂದು ಕ್ರೆಟಾ ಕಾರನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಹಣ ಯಾರಿಗೆ ಸೇರಿದ್ದು ಎನ್ನುವ ಬಗ್ಗೆ ದಾಖಲೆ ಪರಿಶೀಲನೆಯನ್ನ ನಡೆಸಲಾಗ್ತಾ ಇದ್ದು ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಇದೇ ತಿಂಗಳ 18ನೇ ತಾರೀಕು ಇನ್ಕಮ್ ಟ್ಯಾಕ್ಸ್ ಅಧಿಕಾರಿಗಳಿಂದ ಬಂದಂತಹ ಮಾಹಿತಿಯ ಪ್ರಕಾರ ಪೊಲೀಸರು ದಾಳಿಯನ್ನ ನಡೆಸಿದಾಗ ಎಲೆಕ್ಟ್ರಾನಿಕ್ ಸಿಟಿ ಸಿಗ್ನಲ್ನಲ್ಲಿ ಒಂದು ಕ್ರೆಟಾ ಕಾರನ್ನ ತಡೆದು ಪರಿಶೀಲನೆಯನ್ನ ಮಾಡಿದ್ದಾರೆ. ಪರಿಶೀಲನೆ ಮಾಡಿದಂತಹ ಸಂದರ್ಭದಲ್ಲಿ ಆ ಕ್ರೆಟಾ ಕಾರ್ನಲ್ಲಿ ಬರೋಬ್ಬರಿ 9 ಕೋಟಿ ಹಣ ಪತ್ತೆಯಾಗಿದೆ. ಆ ಕಾರ್ ಹಾಗೂ ಆ ಹಣ ಯಾರದ್ದು ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಂಧು ಜುವೆಲರ್ಸ್ ಮಾಲೀಕ ಸಚಿನ್ಗೆ ಸೇರಿದೆ ಎನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ಕಾರ್ನಲ್ಲಿ 9 ಕೋಟಿ ಹಣವನ್ನ ತೆಗೆದುಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಪೊಲೀಸರು ಕಾರನ್ನ ತಡೆದು ಪರಿಶೀಲನೆ ನಡೆಸಿದ್ದು, ಸದ್ಯ ವಾಹನವನ್ನ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸರು ವಶಕ್ಕೆ ಪಡೆದುಕೊಂಡು ತನಿಖೆಯನ್ನ ಮುಂದುವರೆಸಿದ್ದಾರೆ. ಆ ಹಣ ಯಾರದ್ದು, ಯಾತಕ್ಕಾಗಿ ಅಷ್ಟು ಮೌಲ್ಯದ ನಗದು ಹಣವನ್ನ ತೆಗೆದುಕೊಂಡು ಹೋಗಲಾಗ್ತಿತ್ತು, ಎಲ್ಲಿಗೆ ತೆಗೆದುಕೊಂಡು ಹೋಗಲಾಗ್ತಿತ್ತು ಎನ್ನುವ ಬಗ್ಗೆ ತನಿಖೆ ನಡೆಸಲಾಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಶೇಖರ್. ಕಾರಲ್ಲಿ ಬರೋಬ್ಬರಿ 9 ಕೋಟಿ ರೂಪಾಯಿ ಹಣವನ್ನ ತೆಗೆದುಕೊಂಡು ಹೋಗಲಾಗ್ತಿತ್ತು ಎನ್ನುವ ಮಾಹಿತಿ, ಎಲ್ಲಿಗೆ ತೆಗೆದುಕೊಂಡು ಹೋಗ್ತಾ ಇದ್ರು, ಯಾರಿಗೋಸ್ಕರ ತೆಗೆದುಕೊಂಡು ಹೋಗ್ತಾ ಇದ್ರು, ಈ ಬಗ್ಗೆ ಏನಾದ್ರೂ ಮಾಹಿತಿ ಲಭ್ಯವಾಗಿದೆಯಾ ಚಂದ್ರಶೇಖರ್? ಖಂಡಿತವಾಗಿ ಪ್ರತೀಕ್ಷಾ, ಏನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೊದಲಿಗೆ ಇನ್ಕಮ್ ಟ್ಯಾಕ್ಸ್ ಆಫೀಸರ್ಸ್ಗೆ ಈ ಒಂದು ಮಾಹಿತಿ ಬರುತ್ತೆ. ಒಂದು ಕ್ರೆಟಾ ಕಾರ್ನಲ್ಲಿ ಸುಮಾರು 8 ಕೋಟಿ ಸುಮಾರು 8 ಕೋಟಿಯಷ್ಟು ದುಡ್ಡನ್ನ ತೆಗೆದುಕೊಂಡು ತಮಿಳುನಾಡಿನ ತೂತುಕುಡಿಗೆ ಹೋಗ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಸಿಗುತ್ತೆ. ಇನ್ನೇನು ಆ ಬಾರ್ಡರ್ ಕ್ರಾಸ್ ಮಾಡುತ್ತೆ ಆಗುತ್ತೆ ಅನ್ನುವಂತ ಅಷ್ಟೊತ್ತಿಗೆ ಈಗಾಗಲೇ ಇನ್ಕಮ್ ಟ್ಯಾಕ್ಸ್ ಆಫೀಸರ್ಸ್ ಒಂದು ಎಲೆಕ್ಟ್ರಾನಿಕ್ ಸಿಟಿ ಡಿಸಿಪಿ ನಾರಾಯಣ್ ಅವರಿಗೆ ಒಂದು ಮಾಹಿತಿಯನ್ನ ನೀಡ್ತಾರೆ. ಈ ರೀತಿಯಾಗಿ ಸುಮಾರು 8 ಕೋಟಿಯಷ್ಟು ದುಡ್ಡನ್ನ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಕ್ರೆಟಾ ಕಾರ್ನಲ್ಲಿ ಅಂತ ಹೇಳಿ ಕಾರ್ ಡೀಟೇಲ್ಸ್ ಕೂಡ ಕೊಡ್ತಾರೆ. ಡೀಟೇಲ್ಸ್ ಅನ್ನ ಪಡೆದಂತಹ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸರು ಇಮಿಡಿಯೇಟ್ ಆಗಿ ಅವ್ರನ್ನ ಎಲೆಕ್ಟ್ರಾನಿಕ್ ಸಿಟಿಯ ಬಳಿ ಒಂದು ಕಾರನ್ನ ತಡೆದು ನಿಲ್ಲಿಸಿ ಆ ಒಂದು ಕಾರ್ನಲ್ಲಿದ್ದಂತಹ 8 ಕೋಟಿಯನ್ನ ವಶಕ್ಕೆ ಪಡಿತಾರೆ. ಅದಾದ ನಂತರದಲ್ಲಿ IT ಅಧಿಕಾರಿಗಳು ಬಂದು ಅದನ್ನ ವಶಕ್ಕೆ ಪಡೆದು ನಂತರದಲ್ಲಿ ಈ ಒಂದು ಸಿಂಧು ಜ್ಯುವೆಲರ್ಸ್ ಅಂತ ಸಚಿನ್ ಅಂತ ಮಾಲೀಕ ಇರ್ತಾನೆ, ಆ ಒಂದು ಜ್ಯುವೆಲರ್ಸ್ ನ ಮಾಲೀಕ, ಈತನ ಒಂದು ಸಿಂಧು ಜ್ಯುವೆಲರ್ಸ್ ಅಂಗಡಿ ಇರುವಂತಹದ್ದು ತಮಿಳುನಾಡಿನ ತೂತುಕುಡಿಯಲ್ಲಿ. ಈತನಿಗೆ ಸಂಬಂಧಪಟ್ಟಂತಹ ಒಂದು 9 ಕೋಟಿ ಅಂತ ಹೇಳಲಾಗ್ತಾ ಇದೆ. ಈತನ ಮನೆಯನ್ನ ಸರ್ಚ್ ಮಾಡಿದಾಗ್ಲ 1 ಕೋಟಿ 30 ಲಕ್ಷ ಹಣ ಪತ್ತೆ ಆಗುತ್ತೆ. ಒಟ್ಟಾರೆಯಾಗಿ 9 ಕೋಟಿ ಹಣ ಪತ್ತೆ ಆಗಿರುವಂತಹದ್ದು. ಈ ಹಣ ಎಲ್ಲಿಂದ ಬಂತು ಮತ್ತೆ ಯಾಕೆ ನೀವು ಅಲ್ಲಿ ತೆಗೆದುಕೊಂಡು ಹೋಗ್ತಾ ಇದ್ರಿ, ಇದಕ್ಕೆ ಲೆಕ್ಕ ಕೊಡಿ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ IT ಅಧಿಕಾರಿಗಳು ತನಿಖೆಯನ್ನ ನಡೆಸ್ತಾ ಇರುವಂತಹದ್ದು. ಪ್ರತೀಕ್ಷಾ, ಥ್ಯಾಂಕ್ ಯು ಚಂದ್ರಶೇಖರ್ ತಮ್ಮೆಲ್ಲ ಡೀಟೇಲ್ಸ್ಗೆ.